ಬೀಜ ವಿತರಿಸಿ ಸರ್ಕಾರದಿಂದಲೇ ರೈತರಿಗೆ ಮೋಸ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರೈತ ಸಂಪರ್ಕ ಕೇಂದ್ರದಿಂದ ವಿತರಿಸಿದಂತಹ ತೊಗರಿ ಬೀಜ ಕಳಪೆ ಆಗಿದೆ. ವಿಜಯಪುರದಲ್ಲಿ ಕಾಯಿ ಬಿಡದ ತೊಗರಿಗಳನ್ನು ನೋಡಿ ರೈತರು ಕಂಗಾಲಾಗಿದ್ದಾರೆ. ಕಳಪೆ ಬೀಜ ವಿತರಣೆಗೆ ಕೆಂಡಾಮಂಡಲರಾಗಿದ್ದಾರೆ ರೈತರು. ಮುದ್ದೇಬಿಹಾಳ, ತಾಳಿಕೋಟೆಯಲ್ಲಿ ತೊಗರಿ ಬೀಜದ ವಿತರಣೆ ಆಗಿದೆ. ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರ ಪರವಾಗಿ. ಕಳಪೆ ಬೀಜ ವಿತರಣೆಯಿಂದ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲಾಡಳಿತದಿಂದ ಯಾವುದೇ ಸರ್ವೆ ಕಾರ್ಯ ಸಹ ಆಗಿಲ್ಲ, ಸರ್ಕಾರ ಸಹಾಯಕ್ಕೆ ಬರ್ತಾ ಇಲ್ಲ ಅಂತ ನಡಹಳ್ಳಿ ಕಿಡಿಕಾರಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಅತ್ಯಂತ ಪ್ರಮುಖವಾದ ಬೆಳೆ, ಅತಿ ಹೆಚ್ಚು ಕ್ಷೇತ್ರದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಅಂದರೆ ಅದು ತೊಗರಿ ಬೆಳೆ. ಈ ವರ್ಷ ತೊಗರಿ ಬೆಳೆ ಸಂಪೂರ್ಣ ನಾಶ ಆಗಿ ಹೋಗಿದೆ. ಅನೇಕ ಕಡೆ ಕಳಪೆ ಬೀಜ ಬಿತ್ತನೆಯಿಂದಾಗಿದೆ. ಯಾಕಂದರೆ ಸರ್ಕಾರದ ಏಜೆನ್ಸಿಗಳೇ ಕಳಪೆ ಬೀಜವನ್ನು ಬಿತ್ತನೆ ಮಾಡತಕ್ಕಂಥ ಕೆಲಸ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅನೇಕ ಕಡೆ ಹವಾಮಾನದಿಂದ ಹಾಳಾಗಿದೆ. ಬೀದರಿಂದ ಹಿಡ್ಕೊಂಡು, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಬಹುತೇಕ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಹಳ ಪ್ರಮುಖವಾದಂಥ ಬೆಳೆ ಅದು ತೊಗರಿ ಬೆಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.